ಡೆಲ್ಲಿ ವರ್ಸಸ್ ರಾಜಸ್ಥಾನ್ ಬೈ ಫಸ್ಟ್ ಸೂಪರ್ ಓವರ್ ಆಫ್ IPL. ಈ IPL 2025 ಫಸ್ಟ್ ಸೂಪರ್ ಓವರ್ ಬೈ ಮಿಚೆಲ್ ಸ್ಟಾರ್ಕ್ ಬಾಲಿಂಗ್ ಆಗತ್ತ. ಸೂಪರ್ ಓವರ್ನಾಗ ಆಲ್ರೆಡಿ 1-4 ಹೊಡೆದಾನೆ ಹೆಟ್ಮಯರ್, ಒಂದು ಸಿಂಗಲ್ಲು ತೊಗೊಂಡ. ಈಗ ಬೈ ಯಾವ ಲೆವೆಲಿಗೆ ಡಿಫೆಂಡ್ ಮಾಡ್ದ. 6 ಬಾಲ್ 9 ರನ್ ಅಂದ್ರೆ ಮಿಚೆಲ್ ಸ್ಟಾರ್ಕ್ 5 ಬಾಲ್ ಪ್ರಾಪರ್ ಯಾರ್ಕರ್ 140+ ಸ್ಪೀಡ್ನಾಗ ಪ್ರಾಪರ್ ಯಾರ್ಕರ್ ಹಾಕ್ದ. ಅದಕ್ಕಿಂತ ಹಿಂದೆ ಓವರ್ ಮೋಹಿತ್ ಶರ್ಮಾ ಒಂದು 6 ಹೊಡ್ಸ್ಕೊಂಡಿದ್ರು. ಡಿಸ್ಪೈಟ್ ಅವನ ಎಕ್ಸ್ಪೀರಿಯನ್ಸ್, ಮಿಚೆಲ್ ಸ್ಟಾರ್ಕ್ ಎಕ್ಸ್ಪೀರಿಯನ್ಸ್ ಬೈ KKR ಚಾಂಪಿಯನ್ಸ್ ಆಗಿದ್ದ ವರ್ಷ ಅವ್ನಿಗೆ ಯಾಕೆ 24 ಕೋಟಿ ಕೊಟ್ಟು ಅವ್ನು ತೊಗೊಂಡಿದ್ರ ಅಂತ ಏನು ಪ್ರೂವ್ ಮಾಡಿದ ನೋಡಿ, ಅದನ್ನ ಮತ್ತೆ ಪ್ರೂವ್ ಮಾಡಿ ತೋರಿಸ್ಬಿಟ್ಟ ಅವ್ನು. ಈ ಸತಿ ಅವ್ನು ಬರೀ 12 ಕೋಟಿ ಕೊಟ್ಟು ತೊಗೊಂಡ್ರೆ ಡೆಲ್ಲಿದವರು. ಅಮೇಝಿಂಗ್ ಬಾಲಿಂಗ್ ಆಗ್ದ ಲಾಸ್ಟ್ ಡೆತ್ ಓವರ್ನಾಗ. 6 ಬಾಲ್ 9 ರನ್ ಡಿಫೆಂಡ್ ಮಾಡೋದಂದ್ರೆ ಸುಮ್ಮನೆ ಅದು ಟೋ ಕ್ರಷರ್ ಯಾರ್ಕರ್ ಹಾಕ್ದವ. 5 ಬಾಲ್, 1 ಬಾಲ್ ಸ್ಲಾಟ್ನಾಗ ಬಿದ್ದಿತ್ತು ಅಷ್ಟ ಹೊರತು 5ಕ್ಕೆ 5 ನಾವು ಮಸ್ತ್ ಯಾರ್ಕರ್ ಹಾಕ್ದ. 188 89 ಟಾರ್ಗೆಟ್ ಇತ್ತು. 188 ಅವನವನ ಇವ್ರು ನಿತೀಶ್ ರಾಣಾ ಭಾರಿ ಆಡ್ದ, ಸಂಜು ಸ್ಯಾಮ್ಸನ್ನು ಚಲೋ ಆಡ್ದ, ಆಮೇಲೆ ಯಶಸ್ವಿ ಜೈಸ್ವಾಲು ಮಸ್ತ್ ಆಡ್ದ. ಒಂದು ಮ್ಯಾಚ್ನಾಗ ಸೋಲ್ತಾರಪ್ಪ ಇವರು. 36 ಬಾಲ್ 70 ರನ್ ಏನೋ ಬೇಕಿತ್ತು, ಹೊಡಿತಾರನ ಅನ್ನೋ ಪೊಸಿಷನ್ದಾಗ ಬಂದಿದ್ರು. ಆಮೇಲೆ 12 ಬಾಲ್ 4 ಬಾಲು 9 ರನ್. ಸೂಪರ್ ಓವರ್ ಫಸ್ಟ್ ಬ್ಯಾಟ್ ರಾಜಸ್ಥಾನ್ ಮಾಡಾಕತ್ತಾರ. ಮಿಚೆಲ್ ಸ್ಟಾರ್ಕ್ಗೆ 9 ರನ್ ಹೊಡೆದಾರ ಈಗ ಆಲ್ರೆಡಿ. ಓಹ್ ರಿಯಾನ್ ಪರಾಗ ಹೆಟ್ಮಯರ್ ಬಂದಾರ ಈ ಸೂಪರ್ ಓವರ್ ಬ್ಯಾಟಿಂಗ್ ಮಾಡಕ್ಕೆ. ಬಟ್ ಮೋಹಿತ್ ಶರ್ಮಾ ಕ್ಯಾಚ್ ಬಿಟ್ಟಿದ್ದ, ಅವನೊಂದು ಟ್ರಿಸ್ಟನ್ ಸಬ್ಸ್ ಕ್ಯಾಚ್ ಬಿಟ್ಟರು, ಅಶುತೋಷ್ ಶರ್ಮಾ ಕ್ಯಾಚ್ ಬಿಟ್ಟ. ಸಮೀರ್ ರಿಜ್ವಿ ಒಂದು 6 ಹೋಗೋ ಬಾಲ್ನ ಸೇವ್ ಮಾಡ್ದ ಅವನು. ಆ್ಯಕ್ಚುಲಿ ಮೋಹಿತ್ ಶರ್ಮಾ ಕ್ಯಾಚ್ ಹಿಡಿಬೇಕಾಗಿತ್ತು ಅನ್ನೋದಿದ್ದ, ಬಟ್ ಕ್ಯಾಚ್ ಹಿಡಿಯೋಷ್ಟು ಇದು ಇರಲಿಲ್ಲ ಅದು. ಬಟ್ ಏನು ಕಮ್ ಬ್ಯಾಕ್ ಮಾಡಿದ್ರಪ್ಪ, ಒಳ್ಳೆ ಸ್ಟಾರ್ಕ್. ಮಿಚೆಲ್ ಸ್ಟಾರ್ಕಿಗೆ ಹೋಗ್ಬೇಕು, ಹೇಳ್ತೀನಿ ಕೇಳಿಸ್ಕೊ. ಮ್ಯಾನ್ ಆಫ್ ದಿ ಮ್ಯಾಚ್ ಅವನೊಂದು ಭಾರಿ ಸೇವ್ ಮಾಡ್ದ ಡೆತ್ ಓವರ್. ಈಗ ಸೂಪರ್ ಓವರ್ ನಡೆಯಾಕತೈತಿ. ಫಸ್ಟ್ ಓವರ್ 4 ಬಾಲ್ 9 ರನ್ ಹೊಡೆದಾರ ಮಿಚೆಲ್ ಸ್ಟಾರ್ಕ್. ನೋಡ್ಬೇಕು. ಡೆಲ್ಲಿ ಕಡೆ ಅಭಿಷೇಕ್ ಪುರಲ್ಲಿ ಚಲೋ ಆಡ್ದ, ಒಂದು 49 ರನ್ಸ್ ಹೊಡೆದ. ಆಮೇಲೆ ಶಿಟ್, ಮಿಚೆಲ್ ಸ್ಟಾರ್ಕ್ ನೋ ಬಾಲ್ ಹಾಕಿದ ಗುರು. ತೂ ಬ್ರೋ, ಡೆತ್ ಓವರ್ ಅಷ್ಟು ಬೆಸ್ಟ್ ಹಾಕಿ ಅವನವನ 3 ಬಾಲ್ 10 ರನ್ ಆತೀಗ. 3 ಬಾಲ್ 10 ರನ್ ಆತೀಗ. ಇನ್ನೂ 3 ಬಾಲ್ ಐತವಂತಕ್ಕೆ. ಅವ್ವಾ, ಸೂಪರ್ ಓವರ್ನಾಗ ಎಂಥ ಮಿಸ್ಟೇಕ್ ಮಾಡ್ಬಿಟ್ಟ ಮಿಚೆಲ್ ಸ್ಟಾರ್ಕ್. ಈಗ ಹೊಗಳಾಕತ್ತಿದ್ದೆ ಅವಾಗ ನಾನು. ಅವನನ್ನು 24 ಕೋಟಿ ಕೊಟ್ಟು ತೊಗೊಂಡಿದ್ರು ಅವನ್ನ ಅಂಥೇಳಿ. ಬಟ್ ಇರಲಿ, ಪರವಾಗಿಲ್ಲ. ಅವನ್ನ ಉಳಿಸ್ಯಾನ ಮ್ಯಾಚ್. ಸೂಪರ್ ಓವರ್ಗೂ ತಂದಾನ ಸೋಲೋ ಮ್ಯಾಚ್ನ. ಸೋಲೋ ಮ್ಯಾಚ್ನ ಸೂಪರ್ ಓವರ್ಗೂ ತಂದಾನ. ಬಟ್ ಇನ್ನು ಮೇಲೆ ಬ್ಯಾಟಿಂಗ್ ಡೆಲ್ಲಿದವ್ರದ್ದು ಬ್ಯಾಟಿಂಗ್ ಅವ್ರದ ಮೇಲೆ ಡಿಪೆಂಡ್. ಅವ್ರು ಮ್ಯಾಚ್ ಗೆಲ್ಲಿಸ್ಬೇಕು. ಈಗೇನಾಯ್ತು, ವೈಡ್ ಏನದ. ಓ ರನ್ಔಟ್. ರಿಯಾನ್ ಪರಾಗ್ ರನ್ಔಟ್ ಆದ. ರಿಯಾನ್ ಪರಾಗ್ ರನ್ಔಟ್ ಆದ. ರನ್ಔಟ್ ಆದ. ರಿಯಾನ್ ಪರಾಗ್ ರನ್ಔಟ್ ಆದ. ಬಟ್ ಡೆಲ್ಲಿ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇವ ಒಂದು 31 ರನ್ ಹೊಡೆದ 37 ಬಾಲಿಗೆ. KL ರಾಹುಲ್ ಹೊಡಿತಾನೆ, ಫಿನಿಶ್ ಮಾಡ್ತಾನೆ ಅಂತ ಹೇಳಿ. ಅಭಿಷೇಕ್ ಪುರಲ್ಲಿ ಚಲೋ ಆಡ್ದ. JFM ಅವನು ಜೇಕ್ ಫ್ರೇಸರ್ ಮೆಗ್ಗರ್ಗೆ ಅವನು ಎಲ್ಲ ಹೊಡ್ಯಾಕೆ ಹೋಗಿ ಎಲ್ಲ ಹೊಡೆದ. ಅವನ ಕೈಯಾಗ ಕ್ಯಾಚ್ ಕೊಟ್ಟು ಅವ ಔಟ್ ಆದ. ಕರುಣ್ ನಾಯರ್ ಬಾಯ್ ರನ್ಔಟ್, ಅನ್ನೆಸೆಸರಿ ರನ್ಔಟ್ ಬಾಯ್. ಅದು ಫೀಲ್ಡರ್ ಅಂತ ಬಾಲ್ ಐತಿ, ಆಲ್ರೆಡಿ ಅರ್ಧ ಪಿಚ್ಚಿಗೆ ಓಡ್ಬಿಟ್ಟ. ಅಭಿಷೇಕ್ ಪುರಲ್ಲಿ ಫ್ರಂಟ್ ಫುಟ್ಟಿಗೆ 6 ಹೊಡೋ ಟೈಮ್ನಾಗ ಮುಂದೆ ಹೋಗೋಣ, ಅಷ್ಟ ಮುಂದೆ ಹೋಗ್ಯಾನವ, ಓಡ್ಬಿಟ್ಟನ ಕರುಣ್ ನಾಯರ್ ರನ್ಔಟ್. ಹೋದ ಮ್ಯಾಚ್ ಪ್ರೀವಿಯಸ್ ಮ್ಯಾಚ್ನಾಗೂ ಅಭಿಷೇಕ್ ಪುರ ಜೊತೆ ಕೋಆರ್ಡಿನೇಷನ್ ಇರಲ್ಲ. ಹೋಗ್ಲಿ ಬಿಡು, ಫಸ್ಟ್ ಮ್ಯಾಚ್ ಕೋಆರ್ಡಿನೇಷನ್ ಇರಲ್ಲ. ಸೊ ರನ್ಔಟ್ ಆಗೋ ಥರ ಸಿಚುವೇಶನಿಗೆ ಬಂದ್ಬಿಡ್ತಾರ ಅಂತ ಅನ್ಕೊಂಡ್ರೆ, ಇವಾಗ ಏನಿಲ್ಲಪ್ಪ, ಕರುಣ್ ನಾಯರ್ ಅಂತೂ ಒಂಥರಪ್ಪ ಅರ್ಜೆಂಟ್ ಜಾಸ್ತಿ. ಹಂಗೆ ರನ್ ಓಡಾಕ ನಿಂತು ಹಂಗೆ ಬಾಲ್ ಫೀಲ್ಡರ್ ಕೈಯಾಗಿ ಇರ್ತೈತಿ, ಓಡಾಕದ್ ಬಿಡ್ತಾನೆ. ಹೋದ ಮ್ಯಾಚ್ನ ಹಂಗೆ ಮಾಡ್ಯಾನ, ಒಂದು 3-4 ಸತಿ ಬಚಾವಾಗ್ಯಾನ ರನ್ಔಟ್ ಆಗೋದ್ರಿಂದ. ಈ ಮ್ಯಾಚ್ ಅವನವನು 3 ಬಾಲ್ ಆಡಿದ್ದ, 0 ರನ್ಸ್, ರನ್ಔಟ್, ಡಕ್ ಆಗ್ಬಿಟ್ಟ ಹೋಗೋನು ಅವನು. ಅಲ್ಲಿ ಹೊಡೆದಾನ ಅಭಿಷೇಕ್ ಪುರಲ್ಲ, ಸೀದಾ ಫೀಲ್ಡರ್ ಅಂತ ಹೋಗ್ಯದ ಬಾಲ್, ಓಡ್ಯಾನ ಬುರ್ರ ಅಂತ ಹೇಳಿ ಮುಗಿತು, ರನ್ಔಟ್ ಆಗ್ಬಿಟ್ಟ. ಕರುಣ್ ನಾಯರ್ ಡಕ್. ಅವನ KL ರಾಹುಲ್ ಒಂದು 31 ರನ್ ಹೊಡೆದ. ಆಮೇಲೆ ಅಕ್ಷರ್ ಪಟೇಲ್ ಚಲೋ ಆಟ ಆಡ್ದ. ಟೋಟಲಾಗಿ 188ಗೆ ಬಂದು ನಿಂತ್ಕೊಂಡ್ರ. ಇಲ್ಲೇ ಅವನವನ ಹೆಟ್ಮಯರ್ ಚಲೋ ಆಡ್ದ ಹೇಳ್ಬೇಕಂದ್ರೆ. ಹೆಟ್ಮಯರ್, ಧ್ರುವ್ ಜುರೇಲ್ ಇವರಪ್ಪ ಸೂಪರ್ ಓವರ್ವರೆಗೂ ತಂದಿತ್ತಂದ್ರೆ ಅವನವನ 6 ಬಾಲು 9 ರನ್ ಬಂತು.
ಈಗ ಎಷ್ಟಾಗ್ತದೆ ಸೂಪರ್ ಓವರ್ನಾಗ 2 ವಿಕೆಟ್ ಬಿದ್ದರೆ ಡಮಾರ್ ಅವನವನ ಮತ್ತೊಂದು ರನ್ ಔಟ್, 1 ರನ್ ಔಟ್ ಆಗಿದ್ರೆ ಈಗ ಮತ್ತೊಂದು ರನ್ ಔಟ್ ಆತ. ಡೈವು ಹೊಡಿಲಿಲ್ಲ ಅವ ಯಶಸ್ವಿ ಜೈಸ್ವಾಲ್ ಅವನವನ ಎಷ್ಟು ಡೈವು ಹೊಡಿಲಿಲ್ಲ, ಲೇಝಿ ಅವನವನ. ನಾವು ಸೂಪರ್ ಓವರು ಕಂಪ್ಲೀಟ್ ಮಾಡಿಲ್ಲ, 4 ಬಾಲ್ ಆಡಿದ್ರು ಅವರು. ಮುಗಿದು ಡೆಲ್ಲಿದವ್ರು ಗೆಲ್ತಾರೆ ಈ ಮ್ಯಾಚ್. ರಾಜಸ್ಥಾನ್ ಗೆದ್ದಿದ್ರೆ ಅವನ ಏನಾಕಿತ್ತಂದ್ರೆ ಪಾಯಿಂಟ್ಸ್ ಟೇಬಲ್ನಾಗ ಇನ್ನೂ ಹೊಡೆದಾಟ ಇರ್ತಿತ್ತು, ಅದೊಂದು ಮಜಾ ಇರ್ತಿತ್ತು. ಅವನ 4th ಪೊಸಿಷನ್ಗೆ ಮಜಾ ಇರ್ತಿತ್ತು. ಒಬ್ರು ಏನಾರ ಲೀಡಿಂಗ್ ಸ್ಕೋರರ್ ಆಗ್ಬಿಟ್ರೆ ಪಾಯಿಂಟ್ಸ್ ಟೇಬಲ್ನಾಗ ಏನಾಗ್ಬಿಡ್ತೈತೆ ಅಂದ್ರೆ 1 ಪೊಸಿಷನ್ ಫಿಕ್ಸ್ ಆಗ್ಬಿಡ್ತೈತಿ. ಅವಾಗ ಏನಾಗುತ್ತೆ, 1 ಪೊಸಿಷನ್ ಫಿಕ್ಸ್ ಆಗ್ಬಿಟ್ರೆ 3 ಪ್ಲೇಸಿಗೆ ಹೊಡೆದಾಡೋದಾಗುತ್ತೆ. ಯಾಕಂದ್ರೆ ಇನ್ನು ಹಾಫ್ ಆಫ್ ದ ಟೂರ್ನಮೆಂಟ್ಗೆ ಇನ್ನು ಈಗ ಬಂದೈತಿ. ಹಾಫ್ ದ ಟೂರ್ನಮೆಂಟ್ ಆಗಿ ಒಂದು 3 ಮ್ಯಾಚ್ ಆಗಿ 10 ಮ್ಯಾಚ್ ಹಾಕವಲ್ಲ ಎಲ್ಲ ಟೀಮ್ದು. ಅವಾಗ ಇನ್ನೂ ನಾವು ಒಬ್ಬೊಬ್ರು ಸ್ಪಾಟ್, ಹೌದಪ್ಪ ಇವ್ರದ್ದು ಈ ಸ್ಪಾಟ್ ಫಿಕ್ಸ್ ಅನ್ನೋದೊಂದು ಐಡಿಯಾ ಬರ್ತೈತೆ. ಅಲ್ಲಿವರೆಗೂ ಹೊಡೆದಾಟಿರ್ಬೇಕು ಅವನವನು ಟೂರ್ನಮೆಂಟ್ನಾಗ. ಈಗ ಡೆಲ್ಲಿ ಗೆತ್ತಂದ್ರೆ ಅದು ಮತ್ತು ಅವನವನು ಲೀಡಿಗೆ ಹೋಗ್ಬಿಡ್ತದೆ ಅದು ಪಾಯಿಂಟ್ಸ್ ಟೇಬಲ್ನಾಗ ಅವನವನ. ಅದು ರಾಜಸ್ಥಾನದವರು ಅವನವನು ಲಾಸ್ಟ್ ಓವರ್ನಾಗ ಸಂದೀಪ್ ಶರ್ಮಾ ಏನು ವೈಡ್ ಹಾಕಿದ, ಏನು ನೋ ಬಾಲ್ ಹಾಕಿದ. ಅವನವನಿಗೆ 2 4 ಹೊಡೆಸ್ಕೊಂಡ. ಆಮೇಲೆ ಅಲ್ಲೇ ನೋಡಿ ಮ್ಯಾಚ್ ಫುಲ್ ಒಂದು ಏನಂತಾರೆ ಗೊತ್ತಾನೆ, ಆ ಒಂದು ಮೊಮೆಂಟಮ್ ಸಿಗ್ತದೆ ಗೊತ್ತಾನೆ. ಆ ಒಂದು ಬೋನಸ್ ಎಷ್ಟೇ ಲಾಸ್ಟ್ ಓವರ್ ಎಷ್ಟು ರನ್ ಬರಲಿ ಅವನವನ ಅನ್ಕೊಂಡ್ಕಿನ್ನ ಜಾಸ್ತಿ ರನ್ ಬರ್ತೈತೆ ನೋಡಿ. ಅದೇನು ಬಂದ್ರೂ ಒಂಥರ ಬೋನಸ್ ಅಂತಾರಲ್ಲ, ಹಂಗಾಗೈತಿ ಈಗ ಅವನವನ ಡೆಲ್ಲಿದವ್ರಿಗೆ. ಅದೆಲ್ಲ ಬೋನಸ್ ಥರ ಆ್ಯಡ್ ಆಗ್ಬಿಟ್ಟಿದೆ. ಸಂದೀಪ್ ಶರ್ಮಾ ಅದು ಯಾಕೆ ಆ ಥರ ಬಾಲಿಂಗ್ ಹಾಕಿದ್ನೋ ಏನೋ. ಆ್ಯಂಡ್ ಆಮೇಲೆ ಲಾಸ್ಟ್ ಒಂದು ರನ್ ಹೊಡಿತಾನೆ ಟ್ರಿಸ್ಟನ್ ಸ್ಟಬ್ಸ್. ಮಹೇಶ್ ತೀಕ್ಷ್ಣ ಕ್ಯಾಚ್ ಬಿಡ್ತಾನೆ. ಅದು ಕೈಯಾಗಿರೋ ಕ್ಯಾಚ್, ಅದು ಹಿಂಗೆ ಕೈಯಾಗಿ ಹಿಡ್ಕೊಂಡ್ರೆ ಅವನ ಔಟ್ ಆಗೋ ಕ್ಯಾಚ್. ಅದನ್ನು ಕ್ಯಾಚ್ ಇಡಲ್ಲ ಮಹೇಶ್ ತೀಕ್ಷ್ಣ. ಅಲ್ಲೇ 1 ರನ್ ಓಡ್ತಾರೆ ಇವರು. ಒಂದೊಂದು ರನ್ನು ಎಷ್ಟು ಇಂಪಾರ್ಟೆಂಟ್ ಆಕೈತಂತ ಸೂಪರ್ ಓವರ್ ಆಗುತ್ತೆ ನೋಡಿ ಮ್ಯಾಚ್, ಅವಾಗ ಗೊತ್ತಾಗುತ್ತೆ ಅವನವನ. ಒಂದೊಂದು ರನ್ನಿಂದ ಸೂಪರ್ ಓವರ್ ಆಗೋದು, ಒಂದೊಂದು ರನ್ನಿಂದ ಸೋಲ್ತಾರೆ ನೋಡಿ, ಅವಾಗ ಗೊತ್ತಾಕೈತಿ ಅವನವನ ಒಂದೊಂದು ರನ್ನಿದು ವ್ಯಾಲ್ಯೂ. ಅಲ್ಲೇ ಮಹೇಶ್ ತಕ್ಷಣ ಬಿಟ್ಟ 19.5. ಅವನೊಂದು ಲಾಸ್ಟ್ ಬಾಲ್ 20 ಓವರ್ನದು ಕೈಯಾಗೆ ಕ್ಯಾಚ್ ಹಿಂಗೆ ಹಿಡಿದ್ರಿಂಗೆ ಆಗೋದು, ಅದನ್ನು ಹಿಡಿಲಿಲ್ಲ ಅವನ ಕೈ ಜಾರಿ ಬಿತ್ತು. ಅಲ್ಲಿ 1 ರನ್ ನೋಡಿದ್ರೆ ಆ 1 ರನ್ ಎಷ್ಟು ಕಾಸ್ಟ್ ಮಾಡ್ತು. ಸೂಪರ್ ಓವರಿಗೆ ಬಂದು ನಿಂತ್ಕೊಂಡೈತಿ ಈಗ ಅದು. ಇಲ್ಲಾಂದ್ರೆ ರಾಜಸ್ಥಾನ್ ಗೆದ್ದುಬಿಟ್ಟಿರೋದು ಈ ಮ್ಯಾಚ್ನ. ಇವಾಗ ಆಮೇಲೆ ಈಗ ನೋಡ್ರಿ, ಈಗ ಸೂಪರ್ ಓವರ್ನಾಗ ರನ್ಔಟ್ಸ್, ಸೂಪರ್ ಓವರ್ನ ರನ್ಔಟ್ ಆಗ್ಬಿಟ್ರಿ. ಈಗ ಎಷ್ಟಾತಂದ್ರೆ ಈಗ ಒಂದು 11 ರನ್ ಹೊಡೆದ್ರೆ ಮುಗೀತು, 12 ರನ್ ಹೊಡೆದ್ರೆ ಮುಗೀತು. ಡೆಲ್ಲಿ ವಿನ್. 6 ಬಾಲಿಗೆ 12 ರನ್. ಡಿಫೆಂಡ್ ಮಾಡ್ಬೇಕಲ್ಲ ಈಗ ನಾವು ಹಣ ರಾಜಸ್ಥಾನದವ್ರಿಗೆ ಯಾವ ಬೌಲರ್ನ ಕರೆಸ್ತಾರೆ ಈಗ. 6 ಬಾಲ್ 12 ರನ್ ಬೇಕು. ಇವಾಗ ಡೆಲ್ಲಿ ಬ್ಯಾಟಿಂಗಿಗೆ ಯಾರ್ಯಾರು ಬರ್ತಾರ ಅದು ನೋಡ್ಬೇಕು. ಅದು ಅವರು ಹಿಟ್ಟರ್ಸ ಬರ್ಬೇಕು ಅವನು ಅಂಥವ್ರು ಯಾರು ಬರ್ತಾರ ಮೋಸ್ಟ್ಲಿ ಇವಾಗ. ಮತ್ತು ಸಂದೀಪ್ ಶರ್ಮಾನ ಹಾಕ್ತಾನ ಬೌಲಿಂಗ್, ಇನ್ನು ಯಾರು ಹಾಕ್ತಾರೆ, ಇನ್ನು ಜೋಫ್ರಾ ಆರ್ಚರ್ ಹಾಕ್ತಾನ. ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ನೋಡೋಣಂತ ಏನಾಗುತ್ತೆ ಮ್ಯಾಚ್ ಅಂತೇಳಿ. ಓ ಬೈ, ಸಂದೀಪ್ ಶರ್ಮಾ ಬೌಲಿಂಗ್ ಹಾಗಾಗತ್ತಾನ. ಟ್ರಿಸ್ಟನ್ ಸ್ಟಬ್ಸ್, KL ರಾಹುಲ್ ಬಂದಾರ 6 ಬಾಲಿಗೆ 12 ರನ್ ಹೊಡ್ಯಾಕ. ಟ್ರಿಸ್ಟನ್ ಸ್ಟಬ್ಸು ಚಲೋ ಆಡಿದ ಹೇಳ್ಬೇಕಂದ್ರೆ, ಒಂದು 38 ರನ್ನ ಹೊಡೆದಾನ. ಅಶುತೋಷ್ ಶರ್ಮಾ ಒಂದು 11 ಬಾಲಿಗೆ 15 ರನ್ ಹೊಡೆದಾನ. ಅವನು ಅಕ್ಷರ್ ಪಟೇಲು, ಟ್ರಿಸ್ಟನ್ ಸ್ಟಬ್ಸು, KL ರಾಹುಲ್ ಮತ್ತು ಅಭಿಷೇಕ್ ಪೋರೆಲ್ ಇವರ ಆಡ್ದವ್ರು. ಅವನವನು ಬ್ಯಾಟಿಂಗ್ದಾಗ ಕಾಂಟ್ರಿಬ್ಯೂಟ್ ಮಾಡಿದವ್ರು ಅಂಥೇಳಿ 188ವರೆಗೂ ಬಂದು ನಿಂತ್ಕೊಂತದ. ಸಂದೀಪ್ ಶರ್ಮಾ ಲಾಸ್ಟ್ ಓವರ್ ಹೊಡಿಸ್ಕೊಂಡು ಆಮೇಲೆ ವೈಡ್ ಹಾಕಿ, ಆ ಮಹೇಶ್ ತೀಕ್ಷ್ಣ ಒಂದು ಕ್ಯಾಚ್ ಬಿಟ್ಟು, ಆ ಕ್ಯಾಚ್ ಬಿಟ್ಟಾಗ 1 ರನ್ ಓಡಿದ್ರೆ ಲಾಸ್ಟ್ ಬಾಲ್ ಅವೇನಾದ್ರೂ ಕ್ಯಾಚ್ ಹಿಡಿದು ಬಿಟ್ಟಿದ್ದಂದ್ರೆ ಸೂಪರ್ ಓವರ್ ಹಾಕಿದ್ದೇನೇ ಇಲ್ಲ. ಅವನು ಕ್ಯಾಚ್ ಬಿಟ್ಟ 1 ರನ್ ಓಡಿದ್ರೆ 1 ರನ್ನಿಂದ ಅವನ ಹಡ ಈಗ ಸೂಪರ್ ಓವರ್ ಆದೈತಿ. 6 ಬಾಲ್ 12 ರನ್. ಮಿಚೆಲ್ ಸ್ಟಾರ್ಕ್ ಅದನ್ನು ಡಿಫೆಂಡ್ ಮಾಡ್ಯಾನ. ಸಂದೀಪ್ ಶರ್ಮಾಗೆ ಮಾಡಕ್ಕೆ ಹಾಕ್ಯತನ. ಲಾಸ್ಟ್ ಓವರ್ ಅಂತೂ ಅವ ಯದ್ವಾ ವೈಡ್ ಹಾಕ್ಬಿಟ್ಟು ಮ್ಯಾಚ್ ಮೊಮೆಂಟಮ್ ಎಲ್ಲ ಆ ಕಡೆ ಹೋಗ್ದಂಗೆ ಮಾಡ್ಬಿಟ್ಟಾನ. ಈಗ ಇದನ್ನು ಸೇವ್ ಮಾಡ್ತಾನ ನೋಡಬೇಕು. ಯಾಕಂದ್ರೆ ನನಗಂತೂ ಇಲ್ಲ, ಸ್ಟಬ್ಸ್ ಮತ್ತು KL ರಾಹುಲ್ ಇಬ್ಬರು ಚಲೋ ಅದಾರ. ಫಸ್ಟ್ ಬಾಲ್ ಹಾಕಕತ್ತಾನ. KL ರಾಹುಲ್ ಸ್ಟ್ರೈಕ್ನಾಗ ಅದಾನ ಬೈ. ಡಬಲ್ಸನ ಸಿಂಗಲ್ಸ್ ಡಬಲ್ ಇದೆ. 2 ಹೊಡಿದ್ರು ಬೈ 2 ಹೊಡಿದ್ರು. 5 ಬಾಲ್ 10 ರನ್ ಬೇಕೀಗ. 5 ಬಾಲ್ 10 ರನ್ ಬೇಕು. ಸೆಕೆಂಡ್ ಬಾಲ್ ಹೊಡೆದ ಬೈ, ಹೊಡೆದ 4 6 ಅದು ಬೈ 4. 2 ಬಾಲ್ 6 ರನ್. ಏನು 4 ಬಾಲಿಗೆ 6 ರನ್ ಬೇಕು ಬೈ. ಡೆಲ್ಲಿ ಗೆಲ್ತೈತಿ. ಅವನು ಸಂದೀಪ್ ಶರ್ಮಾ ಸ್ಲೋವರ್ ಬೌನ್ಸರ್ ಹಾಕ್ದ. ಅವನ 4 ಹೊಡೆದವ.
ಆಗಬಾರ್ದಾಗಿತ್ತು ಹಿಂಗೆ. ರಾಜಸ್ಥಾನ್ ಗೆಲ್ಲಬೇಕಾಗಿತ್ತು. ಪಾಯಿಂಟ್ಸ್ ಟೇಬಲ್ನ್ಯಾಗ ಆ ಒಂದು ಹೊಡೆದಾಟ ಇರ್ಬೇಕಂದ್ರೆ ರಾಜಸ್ಥಾನ್ ವಿನ್ ಆಗಬೇಕಾಗಿತ್ತು ಈ ಮ್ಯಾಚು. ರಾಜಸ್ಥಾನ್ ವಿನ್ ಆಗಬೇಕಾಗಿತ್ತು ಈ ಮ್ಯಾಚ್. ಚಲೋ ಆಡಿದ ನಿತೀಶ್ ರಾಣಾ, ಮಸ್ತ್ ಆಡಿದ್ದ ಅವನು ಆಡ ಮ್ಯಾಚ್ ಎಲ್ಲಿಂದ ಎಲ್ಲಿಗಿಂದ ತೊಗೊಂಬಂದ ಅದನ್ನು. ಅವನವನ ಹೆಡ್ ಮ್ಯಾರ್ ಚಲೋ ಆಡಿದ್ದ, ಧ್ರುವ್ ಜುರೇಲ್ ಚಲೋ ಆಡಿದ, ಯಶಸ್ವಿ ಜೈಸ್ವಾಲ್ ಚಲೋ ಆಡಿದ್ದ. ಇಲ್ಲೆಲ್ಲ ಕೆಡ್ಸಾತಾರೆ ಇದನ್ನು. 4 ಬಾಲಿಗೆ 6 ರನ್ ಬೇಕಾ, 3ನೇ ಬಾಲಿಂದ ವಿಕೆಟ್ ಬೀಳ್ತೈತೆ, ಡಾಟ್ ಅಕ್ಕೈತ, ಏನಾಕತಿ ಯಾರ್ಕರ್ ಹಾಕಿದ ಈ ಬಾಲ್. ಅವನವನು 2ನೇ ಬಾಲ್ ಇಂತಹ ಬಾಲ್ ಹಾಕಿದ್ರೆ ಅವನವನು ಸ್ಲೋವರ್ ಬೌನ್ಸರ್ ಹಾಕಿದ. ಅವನವನು ಅಲ್ಲಿ ಪಾಯಿಂಟ್ ಕಡೆ ಏನು ಇರಲಿಲ್ಲ, ಫಿಲ್ಡರೇ ಇರಲಿಲ್ಲಲ್ಲ, ಆರಾಮ್ 4 ಹೋಗ್ಬಿಡ್ತದೆ. ಟ್ರಿಸ್ಟನ್ ಸ್ಟಬ್ಸ್ ಹೊಡೆದ ಬಾಯ್, ಟ್ರಿಸ್ಟನ್ ಸ್ಟಬ್ಸ್ ಹೊಡೆದ 6. 3 ಬಾಲ್ 7 ರನ್ ಆಗಿತ್ತು, 4ನೇ ಬಾಲ್ 6 ಹೊಡೆದ್ಬಿಟ್ರೆ ಟ್ರಿಸ್ಟನ್ ಸ್ಟಬ್ಸ್. ನಾನು ಹೇಳಲಿಲ್ಲ ಡೆಲ್ಲಿನ ವಿನ್ ಆಗೋದು ಈ ಮ್ಯಾಚ್. ರಾಜಸ್ಥಾನ್ ಗೆಲ್ಲಬೇಕಾಗಿತ್ತು, ಡೆಲ್ಲಿನ ವಿನ್ ಆದ. ಗೆದ್ದಿರೋ ಮ್ಯಾಚ್ ಸೋತಿದ್ದಪ್ಪ ಇದು ರಾಜಸ್ಥಾನ್. ಹೇಳ್ತಾರೆ ಕೇಸ್ಕೊ, ಗೆದ್ದಿರೋ ಮ್ಯಾಚ್ ಅವರಾಗೇನೆ ಅವ್ರು ಸೋತಿದ್ದು ತಾಯಿನ ಹಾಡ. ಮತ್ತು ಟೇಬಲ್ ಟಾಪರ್ ಲೀಡ್ ಸ್ಕೋರರ್ ಆಗ್ಬಿಟ್ರಿ ಈಗ ಪಾಯಿಂಟ್ಸ್ ಟೇಬಲ್ನಾಗ. ಇವ್ರು ಅಲ್ಲೊಂದು ಮುಂದೆ ಹೋಗ್ಬಿಟ್ರು ಅವ್ರು. ಇವಾಗ ಹೆಂಗೆ ಆಗ್ಬಿಡುತ್ತೆ ಅಂದ್ರೆ ಮತ್ತೆ ಈಗ ಡೆಲ್ಲಿ ಕಂಟಿನ್ಯೂ ಮ್ಯಾಚಸ್ ಸೋತ್ರನ ಅವನ ಹಡ. ಮತ್ತು ಉಳ್ದಿದ್ದ ಟೀಮ್ಸ್ ಅವ್ರಿಗೆ ಒಂದು ಸ್ಪಾಟ್ ಮತ್ತು ಓಪನ್ ಆಕೈತಿ. ಇಲ್ಲಾಂದ್ರೆ ಮತ್ತು ಅದು ಸ್ಪಾಟ್ ಫಿಕ್ಸ್ ಆಗ್ಬಿಡ್ತೈತಿ. ಮಿಚಲ್ ಸ್ಟಾರ್ಕ್ ಚಲೋ ಆಗ್ದ. ಸಂದೀಪ್ ಶರ್ಮಾ ನಾರ್ಮಲ್ 20th ಓವರ್ ಮಿಸ್ಟೇಕ್ ಮಾಡ್ದ. ಮತ್ತು ಸೂಪರ್ ಓವರ್ನಾಗೂ ಅವಂಗ ಬೌಲಿಂಗ್ ಕೊಟ್ಟು ಮತ್ತು ಅವ್ನು ಬೌಲಿಂಗ್ ಕೊಡಬಾರ್ದಾಗಿತ್ತು. ಅಟ್ಲೀಸ್ಟ್ ಜೋಫ್ರಾರ್ಗೆ ಕೊಡಬೇಕಾಗಿತ್ತು, ಅಥವಾ ಬೇರೆ ತುಷಾರ್ ದೇಶಪಾಂಡೆನೂ ಕಾಸ್ಟ್ಲಿ ಆಗಿಬಿಟ್ಟಿದ್ದ ಬಿಡ. ಅವನವನು ಅವ್ರ ಕಡೆ ಚಾನ್ಸೇ ಇರಲಿಲ್ಲ. ಅವನವನ ವಾಪಸ್ ಸಂದೀಪ್ ಶರ್ಮಾಗೆ ಹೋಗೋದು ಬಿಟ್ಟ. ಜೋಫ್ರಾ ಆರ್ಚರು ಹೊಡೆಸ್ಕೊಂಡಿದ್ದ. ಜೋಫ್ರಾ ಆರ್ಚರ್ ಚಲೋ ಹಾಕಿದ, ಬಟ್ ಅವ್ನು ಬಿಟ್ಟು ತುಷಾರ್ ದೇಶಪಾಂಡೆ ಅವನು ಬರೋಬ್ಬರಿ ಹೊಡೆಸ್ಕೊಂಡಿದ್ದ. ಇನ್ನು ಉಳಿದಿದ್ದು ಅವ್ರ ಕಡೆ ಸಂದೀಪ್ ಶರ್ಮಾನ. ಬಟ್ ಬೈ ರಾಜಸ್ಥಾನ್ ಚಲೋ ಆಡಿ ಅವನವನ್ನ ಸೂಪರ್ ಓವರ್ವರೆಗೂ ಬರೋಕ್ಕಿಂತ ಮುಂಚೆನೇ ಅವ್ರು ಮೊದಲು ಸೋತ್ಬಿಟ್ಟಿದ್ರೆ ಇನ್ನೂ ಚಲೋ ಇರ್ತೈತಿ. ಸೂಪರ್ ಓವರ್ವರೆಗೂ ತಂದು ಸೋತ್ರ ಹಿಂಗಾಗಬಾರ್ದಾಗಿತ್ತು. ಮ್ಯಾನ್ ಆಫ್ ದಿ ಮ್ಯಾಚ್ ಪಕ್ಕ ಯಾರಿಗೋ ಹೋಗುತ್ತಾನೆ, ಮಿಚಲ್ ಸ್ಟಾರ್ಕಿಗೆ ಹೋಗ್ಬೇಕು. ಮಿಚಲ್ ಸ್ಟಾರ್ಕ್ ಅಷ್ಟು ಚಲೋ ಡೆತ್ ಬೌಲಿಂಗ್ ಮಾಡ್ದ ಅವ ಏನಾದರೂ ಡಿಫೆಂಡ್ ಮಾಡೋ ಥರ ನೇಲ್ ಟೋರ್ ಕ್ರಷರ್ ಯಾರ್ಕರ್ಸ್ ಹಾಕಲಿಲ್ಲ ಅಂದಿದ್ರೆ ಡೆಲ್ಲಿ ಮ್ಯಾಚ್ ಗೆಲ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ಚೇಸ್ ಮಾಡಿಬಿಟ್ಟಿದ್ರೆ ಹೇಳಿಲ್ಲ, ಒಂದು ರನ್ ಎಷ್ಟು ಡಿಫ್ರೆನ್ಸ್ ಬಿಡ್ತೈತಿ T20ದಾಗ ಅಂಥೇಳಿ ಎಕ್ಸಾಂಪಲ್ ಇಲ್ಲೇ ಐತಿ, ಟ್ರೂ ಎಕ್ಸಾಂಪಲ್. ಅಯ್ಯೋ ಹಣೆ ಬಾರ. ಡೆಲ್ಲಿದವರು ಸೋತ್ ಈ ಮ್ಯಾಚ್ ಗೆದ್ರೆ, ರಾಜಸ್ಥಾನದವ್ರು ಗೆದ್ದು ಈ ಮ್ಯಾಚ್ ಸೋತ್ರು. ಬೈ ಡೆಲ್ಲಿ ಕ್ವಾಲಿಫೈ ಆಗೋದ್ರಾಗ ಏನೇನೂ ಡೌಟ್ ಇಲ್ಲ ಬೈ, ಹೇಳ್ತೀನಿ ಕೇಳಿಸ್ಕೊ. ಅವರಂತೂ ಇವಾಗ ಎಲ್ಲ ಟೀಮ್ಕಿನ್ನ 1-2 ಪಾಯಿಂಟ್ಸ್ ಜಾಸ್ತಿ ತೊಗೊಂಡು ಇವಾಗ ಲೀಡ್ ಸ್ಕೋರರ್ ಅದಾರ ಪಾಯಿಂಟ್ಸ್ ಟೇಬಲ್ನಾಗ. ಕಂಟಿನ್ಯೂ ಮ್ಯಾಚ್ ಗೆದ್ಬಿಟ್ರೆ ಫಿಕ್ಸ್ ಇನ್ನೂ ಫಿಕ್ಸ್ ಹಾಕಾರಲ್ಲೇ. ಕಂಟಿನ್ಯೂ ಮ್ಯಾಚ್ ಸೋತ್ರಣ ಮತ್ತು ಆ 4 ಪೊಸಿಷನ್ದಾಗ ಏನಿರ್ತೈತೋ 4 ಪೊಸಿಷನ್ ಫ್ರೀ ಆದಂಗೆ ಆಗುತ್ತೆ. ಬಟ್ ಎನಿವೇಸ್ ಚಲೋ ಆಯ್ತು. ಲಾಸ್ಟ್ 2 ಓವರ್ ಮಜಾ ಬಂತು. ಆಮೇಲೆ ಸೂಪರ್ ಓವರ್ ಫಸ್ಟ್ ಓವರ್ ಮಜಾ ಬಂತು. ಸೆಕೆಂಡ್ ಓವರ್ ಡೆಲ್ಲಿದವ್ರು ಆರಾಮಾಗಿ ಹೊಡೆದ ಮ್ಯಾಚ್ ಮುಗಿಸೇ ಬಿಟ್ರೆ. ಚಲೋ ಆಯ್ತು ಮ್ಯಾಚ್. ಅಟ್ಲೀಸ್ಟ್ ಲಾಸ್ಟಿಗೆ ಬಂದಾಗ ಮ್ಯಾಚ್ಗಳು ಇದಾಗತ್ತವ, ಇಂಟ್ರೆಸ್ಟಿಂಗು ನೋಡೋ ಹಂಗೆ ಆಗಾಕತ್ತವ, ಬೋರಿಂಗ್ ಆಗಾಕತ್ತಿಲ್ಲ. ನಿನ್ನೇನೂ ಮ್ಯಾಚ್ ಚಲೋ ಆಯ್ತು, ಇವತ್ತು ಮ್ಯಾಚ್ ಚಲೋ ಆಯ್ತು. ನೋಡೋಣ. ನಮ್ಮ ಶುಕ್ರವಾರ RCB ಪಂಜಾಬ್ ಐತಿ. ಅದ್ರ ಪೋಸ್ಟ್ ರಿವ್ಯೂ ಹಾಕ್ತೀನಿ, ನೋಡೋಣ ಅಂತ. ಸೊ ಅಲ್ಲಿವರೆಗೂ ಬಾಯ್.